ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಆ್ಯಕ್ಚುಲಿ ನಾನು ಇವಾಗ ಹೋಗ್ತಾ ಇರೋದು ಚಿಕ್ಕಪೇಟೆಗೆ. ಯಾಕಂತ ಅಂದರೆ ನಮ್ಮ ರಿಲೇಷನ್ಸ್ದು ಫಂಕ್ಷನ್ ಇದೆ, ಗೃಹ ಪ್ರವೇಶ ಫಂಕ್ಷನ್. ಸೊ ನನಗೆ ನಿಯರ್ ಬೈ ನಮ್ಮ ಮನೆ ಹತ್ರ ಎಲ್ಲೂ ಅಂತ ಒಳ್ಳೆ ಏನು ಕಲೆಕ್ಷನ್ಸ್ ಚೆನ್ನಾಗಿದೆ ಡ್ರೆಸ್ ತೊಗೊಳ್ಳೋಣ ಅನ್ನೋಕ್ಕೆ ಅಂತ ಒಳ್ಳೆ ಶಾಪ್ಸ್ ಇಲ್ಲ ನಮ್ಮ ಮನೆ ನಿಯರ್ಬಲ್ಲಿ. ಸೊ ಚಿಕ್ಕಪೇಟೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ನಾನು ಒಬ್ಬಳೇ ಹೋಗ್ತಾಯಿಲ್ಲ, ನಮ್ಮ ಆಂಟಿ ಜೊತೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಆಂಟಿ ಫೇಸ್ನ ಈ ವಿಡಿಯೋನಲ್ಲೆಲ್ಲ ನೆಕ್ಸ್ಟ್ ಬರೋ ಯಾವ ವಿಡಿಯೋನಲ್ಲೂ ನಾನು ತೋರಿಸಲ್ಲ, ಯಾಕಂತಂದರೆ ಅವ್ರಿಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಈ ನೈಟ್ ಸೂಟ್ ಕಾಣಿಸ್ತು. ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಆ್ಯಕ್ಚುಲಿ ಇದು ನನಗಲ್ಲ, ನಮ್ಮ ಆಂಟಿ ಮಗಳಿಗೆ, ಅವಳಿಗೊಂದು ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಲೈಕ್ ಅದ್ರ ಮೇಲೆ ಗೊಂಬೆ ಅದು ಇದು. ಅವಳಿನ್ನೂ ಚಿಕ್ಕವಳಲ್ವ, ಸೊ ಅವಳಿಗೆ ಇಷ್ಟ ಆಗುತ್ತೆ, ಅವಳಿಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಆಂಟಿ ತೊಗೊಳ್ಳೋಣ ಅಂತ ನೋಡ್ತಾಯಿದ್ರು, ನಾನು ಹಂಗೆ ನೋಡ್ತಾ ಇದ್ದೆ. ಬಟ್ ನಾಟ್ ಬ್ಯಾಡ್. ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು ಜಸ್ಟ್ 200 ರುಪೀಸ್ ಒಂದು ಸೆಟ್. ಜಸ್ಟ್ 200 ರುಪೀಸ್. 200 ರುಪೀಸ್ಗೆ ಈ ನೈಟ್ ಸೂಟು ವರ್ತ್ ಅಂತ ಅನ್ನಿಸ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಸಮ್ಮರ್ಗೆ ಈ ಥರ ಒಂಥರ ಸ್ವಲ್ಪ ಥಿನ್ನಾಗಿರೋ ಬಟ್ಟೆ ಹಾಕ್ಕೊಂಡ್ರೆ ಅದಿನ್ನೂ ಕಂಫರ್ಟಬಲ್ ಆಗಿರುತ್ತೆ. ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡ್ದಿರ ನಾವು ಡೈರೆಕ್ಟಿಗೆ ಶಾಪಿಗೆ ಬಂದ್ವಿ. ಆ್ಯಕ್ಚುಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಪ್ಯಾಟ್ರನ್ ಅಂತ. ಆ್ಯಕ್ಚುಲಿ ನನಗೆ ಇದೇ ಥರ ಪ್ಯಾಟ್ರನಲ್ಲಿ ಡ್ರೆಸ್ ಬೇಕಾಗಿತ್ತು. ಆ್ಯಕ್ಚುಲಿ ತುಂಬ ಹಿಂದೆನೇ ನಾನು ಅಂದ್ಕೊಂಡಿದ್ದೆ ಈ ಥರ ತೊಗೊಬೇಕು ಅಂತ, ಬಟ್ ಅವಾಗ ಆಗಲಿಲ್ಲ. ಒಂದು ಡ್ರೆಸ್ ತೊಗೊಂಡೋಗಿದ್ದೆ, ಬಟ್ ಅದು ಕೂಡ ಚೆನ್ನಾಗಿತ್ತು. ಅದನ್ನು ನಾನು ಇಲ್ಲೇ ಶಾಪ್ ಮಾಡಿದ್ದು. ಸೊ ಚೆನ್ನಾಗಿದೆ. 3 ಡ್ರೆಸ್ ಪ್ಯಾಟ್ರನ್ ಕೂಡ ಸೇಮ್ ಇದೆ. ಬಟ್ ಏನು ಡಿಫ್ರೆನ್ಸ್ ಅಂತ ಆದರೆ ಕ್ಲಾತ್ ವೈಸ್ ಆಗಲಿ ಡಿಸೈನ್ ವೈಸ್ ಆಗಲಿ ತುಂಬ ವೇರಿಯೇಷನ್ಸ್ ಇದೆ. ಆ್ಯಕ್ಚುಲಿ ನಾನು ಅಲ್ಲೇ ಒಂದು ಡ್ರೆಸ್ನ ಟ್ರಯಲ್ ಮಾಡಿದ್ದೀನಿ. ನಾನು ಏನು ವೇರ್ ಮಾಡಿದ್ದೀನಿ ಅದರಲ್ಲೇ ಸೇಮ್ ಪೀಸ್ ಸಿಗುತ್ತೆ, ಬಟ್ ದುಪ್ಪಟ್ಟ ಮಾತ್ರ ಕಲರ್ ಚೇಂಜ್ ಆಗುತ್ತೆ. ನಾನು ಟ್ರೈ ಮಾಡಿರೋದು ಆರೆಂಜ್ ಕಲರು, ಬಟ್ ಅದರಲ್ಲೇ ಪಿಂಕ್ ಥರ ಬರುತ್ತೆ. ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ, ಅದು ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ, ಅದರಲ್ಲಿ ನೀವು ನೋಡ್ಬೋದು. ಸೇಮ್ ಅದರಲ್ಲಿ 2 ಪ್ಯಾಟ್ರನ್ ಇದೆ. ಅದು ಬಿಟ್ಟರೆ ಇನ್ನೊಂದು ಪಿಂಕ್ ಕಲರ್ ಇದೆ, ಅದು ಬಿಟ್ಟು ಇನ್ನೊಂದು ಯೆಲ್ಲೋ ಕಲರ್ ಇದೆ. ಯೆಲ್ಲೋ ಕಲರು ಫುಲ್ ಗೋಲ್ಡ್ ಬಂದು ದುಪ್ಪಟ್ಟ ಮಾತ್ರ ಯೆಲ್ಲೋ ಕಲರ್ ಬರುತ್ತೆ. ಗೈಸ್, ಡ್ರೆಸ್ ಅಂತೂ ಸಕ್ಕತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅಂದ್ಕೊಂಡಿದ್ದು ಪ್ಯಾಟ್ರನಲ್ಲಿ ಸಿಕ್ಕಿದ್ದಲ್ದಿರ ಕ್ವಾಲಿಟಿ ವೈಸ್ ಕೂಡ ಸಕ್ಕತ್ತಾಗಿದೆ. ಡಿಸೈನ್ ಕೂಡ ನಾನು ಅಂದ್ಕೊಂಡಿರೋ ಥರನೇ ಸಿಕ್ಕಿದೆ, ತುಂಬ ಚೆನ್ನಾಗಿದೆ. ವಿಡಿಯೋ ಸ್ವಲ್ಪ ಹಂಗೆ ಹಿಂಗೆ ಆಗ್ತಾಯಿದೆ, ಬಟ್ ಐ ಆಮ್ ಸಾರಿ. ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ ವಿಡಿಯೋ. ಆ್ಯಂಡ್ ತುಂಬ ಸೆಲೆಕ್ಟ್ ಮಾಡಿ ಹಾಕಿರೋ ಅಂಥದ್ದು ಯಾವ್ದು ಸರಿ ಬಂದಿದೆ ಅಂತ ನೋಡಿಕೊಂಡು. ಸೊ ಅದರಲ್ಲೇ ಹಾಕಿರೋದು. ನಿಮಗೆ ಸ್ವಲ್ಪ ಅದು ಹಿಂಗೆ ಕಾಣುತ್ತೆ, ಫೋನ್ ಅಡ್ಡ ಪ್ಲೇ ಆಗ್ತಾಯಿದೆ ಅದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಡ್ರೆಸ್ ಮಾತ್ರ. ನಿಜವಾಗ್ಲೂ ಚಿಕ್ಕಪೇಟೆ ಅಂತ ಅಂದರೆ ಏನು ಬರೀ ಒಂದು 100 ರುಪೀಸ್ 50 ರುಪೀಸ್ ಈ ಥರ ಬಟ್ಟೆ ಸಿಗೋ ಜಾಗ ಅಂತ ಅಲ್ಲ. ಇಂಥ ಡ್ರೆಸ್ಗಳಿಗೆ ನೀವು ಫಂಕ್ಷನ್ಗಳಿಗೆ ಅಥವಾ ಯಾವುದೇ ಪಾರ್ಟಿ ವೇರ್ ಆಗಿರ್ಬೋದು, ಅಂಥ ಡ್ರೆಸ್ಗಳನ್ನ ಪ್ಲೀಸ್ ಹೋಗಿ ಚಿಕ್ಕಪೇಟೆಗೆ ಹೋಗಿ. ತುಂಬ ಕಲೆಕ್ಷನ್ಸ್ ಇದೆ ಆ್ಯಂಡ್ ಬಟ್ಟೆನೂ ತುಂಬ ಸಖತ್ತಾಗಿರುತ್ತೆ. ಜಾಗ ಹಂಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಏನೂ ಚೆನ್ನಾಗಿರಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು. ಒಬ್ಬೊಬ್ಬರು ಅಂದ್ಕೊಂಡಿರ್ತಾರೆ ಚಿಕ್ಕಪೇಟೆ ಅಂದರೆ ಇಷ್ಟೇ ಇದೆ, ಅಲ್ಲಿ ಸಿಗೋದೇ ಇಲ್ಲ, ಇಲ್ಲಿ ಬರೀ 100 ರೂಪಾಯಿ 50 ರೂಪಾಯಿ ತೊಗೊಳ್ಳೋರು ಮಾತ್ರ ಹೋಗಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಅಂಥವ್ರಿಗೆ ನಾನು ಹೇಳೋದು, ಪ್ಲೀಸ್ ಗೋ. ಈ ಥರ ಫಂಕ್ಷನ್ಸ್ಗಳಿಗೆ ತುಂಬ ಚೆನ್ನಾಗಿ ಬಟ್ಟೆಗಳು ಸಿಗುತ್ತೆ ಆ್ಯಂಡ್ ತುಂಬ ಕಲೆಕ್ಷನ್ ಸಿಗುತ್ತೆ, ಕ್ವಾಲಿಟಿನೂ ಸಖತ್ತಾಗಿರುತ್ತೆ. ಸೊ ಇಲ್ಲಿ ನಾನು ಪಿಂಕ್ ಕಲರ್ನ ಟ್ರೈ ಮಾಡಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಅದೇನು ಅಷ್ಟೊಂದು ಲುಕ್ ಆಗಿಲ್ಲ, ಬಟ್ ಇದು ನ್ಯೂಡ್ ಕಲರು. ನ್ಯೂಡ್ ಇಷ್ಟಪಡೋರಿಗೆ ಈ ಕಲರ್ ಇಷ್ಟ ಆಗುತ್ತೆ. ಬಟ್ ನನಗೆ ಆ್ಯಕ್ಚುಲಿ ಆರೆಂಜ್ ಚೆನ್ನಾಗಿ ಕಾಣಿಸುತ್ತೆ, ಸೊ ಆರೆಂಜ್ ಇಷ್ಟ ಆಯಿತು. ಇದೇನು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ಪಿಂಕ್ ಕಲರು ಮತ್ತು ಯೆಲ್ಲೋ ಕಲರ್ನ ಕೂಡ ನಾನು ಟ್ರೈ ಮಾಡಿದ್ದೆ, ಬಟ್ ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಾಂದಿದ್ದರೆ ಅದನ್ನು ವೀಡಿಯೋನಲ್ಲಿ ಆ್ಯಡ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಪಿಂಕ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವೀಡಿಯೋ ಮಾಡೋಕ್ಕಾಗಿಲ್ವಂತ ಇವಾಗ ನನಗೆ ಸ್ವಲ್ಪ ಇದಾಗ್ತಾಯಿದೆ. ನಿಜವಾಗ್ಲೂ ಅದನ್ನು ನಿಮಗೆ ತೋರಿಸ್ಬೇಕಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೈಟಾಗಿರೋರ್ಗಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣಿಸುತ್ತೆ. ಅದು ನನಗೆ ಆ ಥರ ಲೈಕ್ ನನ್ನ ಸ್ಕಿನ್ ಟೋನಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದು. ಅದೊಂಥರ ಬೇಬಿ ಪಿಂಕು. ಸ್ಟಾರ್ಟಿಂಗ್ ವೀಡಿಯೋನಲ್ಲಿ ನಾನು ಫೋಟೋ ಹಾಕಿದ್ದೀನಲ್ಲ, ಸೇಮ್ ಅದರಲ್ಲಿ ಏನಿದೆ ಅದೇ ಕಲರ್, ಎಕ್ಸಾಕ್ಟ್ ಪಿಂಕ್ ಕಲರೇ. ಸೊ ತುಂಬ ಚೆನ್ನಾಗಿದೆ. ಇಟ್ಸ್ ಓಕೆ, ನೋಡೋಣ ನೆಕ್ಸ್ಟ್ ಟೈಮ್. ನನ್ನ ಹತ್ರ ಕಾಸಿದ್ದಿದ್ರೆ ನಾನು 3 ಒಟ್ಟಿಗೆ ತೊಗೊಂಬಿಡ್ತಾಯಿದ್ದೆ, ಬಟ್ 3 ಒಂದೇ ಪ್ಯಾಟ್ರನ್ ಚೆನ್ನಾಗಿರಲ್ಲ.
ಬಟ್ ಆದರೂ ಪಿಂಕ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ಕ್ಲಾತ್ ವೈಸ್ ಅಂತ ಹೋದರೆ ಯೆಲ್ಲೋ ಮತ್ತು ಆರೆಂಜು ಒಂದೇ ಥರ ಬರುತ್ತೆ. ಪಿಂಕ್ಗೆ ನೆಟ್ಟೆಡ್ ದುಪ್ಪಟ್ಟ ಕೊಟ್ಟಿದ್ದಾರೆ. ಸೊ ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಎನಿವೇ ಚೆನ್ನಾಗಿತ್ತು ಡ್ರೆಸ್, ತುಂಬ ಸಿಕ್ಕಾಪಟ್ಟೆ ಖುಷಿಯಾಯಿತು. ಆ್ಯಂಡ್ ಅದರಲ್ಲಿ ನಾನು ಒಂದನ್ನು ತೊಗೊಂಡೋಗಿದ್ದೀನಿ. ನಾನು ಯಾವ ಕಲರ್ ತೊಗೊಂಡೋಗಿದ್ದೀನಿ ಅಂತ ಗೆಸ್ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ದಯವಿಟ್ಟು ಹೋಗಿ ನೀವು ಕೂಡ ಚಿಕ್ಕಪೇಟೆಗೆ. ತುಂಬ ಕಲೆಕ್ಷನ್ಸ್ ಇದೆ ಆ್ಯಂಡ್ ತುಂಬ ಶಾಪ್ಸ್ ಇದೆ. ಎಷ್ಟು ಬೇಕು ನಿಮಗೆ ಕಲೆಕ್ಷನ್ಸು ಸಿಕ್ಕಾಪಟ್ಟೆ ಅಲ್ಲಿಂದ ನಾವು ಹೋಗಿದ್ದು ಶರ್ಟ್ ನೋಡೋಕ್ಕೆ. ಶರ್ಟ್ ಬಂದು ನನಗಲ್ಲ, ನಮ್ಮ ಆಂಟಿಗೆ, ಅವ್ರಿಗೆ ಬೇಕಾಗಿತ್ತು. ಸೊ ನೆಕ್ಸ್ಟ್ ಶರ್ಟ್ ತೊಗೊಳ್ಳೋಣ ಅಂತ ಹೋದ್ವಿ. ಹೋಗ್ಬೇಕಾದ್ರೆ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋವಂಥ ಇಯರಿಂಗ್ಸ್ ಆಗಲಿ, ಬ್ಯಾಂಗಲ್ ಆಗಲಿ, ರಿಂಗ್ ಆಗಲಿ ನಾನೇನು ಪರ್ಚೇಸ್ ಮಾಡಿರಲಿಲ್ಲ. ಸೊ ಹಾಗೆ ನೋಡೋಣ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೆ. ಬಟ್ ಅಂಥ ಕಲೆಕ್ಷನ್ಸ್ ಏನೂ ನನಗೆ ಕಾಣಿಸಿಲ್ಲ. ಅಂದರೆ ಅದು ಈ ಏನಂತಾರೆ ಗೈಸ್, ಆ್ಯಕ್ಚುಲಿ ಅದಕ್ಕೆ ಏನಂತಾರೆ ಗೊತ್ತಿಲ್ಲ. ಅಂದರೆ ನಾವೀಗ ರಿಂಗ್ ಹಾಕಿದ್ರೆ ಅದನ್ನು ಅಡ್ಜಸ್ಟ್ ಮಾಡ್ಕೊತೀವಲ್ಲ, ಆ ಟೈಪ್ ರಿಂಗು. ನನ್ನ ಸೈಜಲ್ಲಿ ರಿಂಗ್ ಇರಲಿಲ್ಲ. ಅಂದರೆ ಡ್ರೆಸ್ಸು ಇವಾಗ ನಾವು ಕೈ ಹಿಂಗೆ ಮಾಡಿದ್ರೆ ಆ್ಯಕ್ಚುಲಿ ಡ್ರೆಸ್ ಅದು ಡ್ಯಾಮೇಜ್ ಆಗುತ್ತೆ ಅದರಿಂದ. ಸೊ ನನಗಂತ ಏನು ಇಷ್ಟ ಆಗಲಿಲ್ಲ. ಬ್ಯಾಂಗಲ್ಸ್ ಕೂಡ ಸಿಗಲಿಲ್ಲ ನನ್ನ ಡ್ರೆಸ್ ಮ್ಯಾಚಿಂಗ್ ಆಗೋದು. ನೆಕ್ಲೆಸ್ ಕೂಡ ಏನು ಅಂತ ಚೆನ್ನಾಗಿದೆ ಅನ್ನೋ ಥರ ಏನಿರಲಿಲ್ಲ. ಎಲ್ಲ ತುಂಬ ದೊಡ್ಡದಾಗಿತ್ತು. ನನಗೆ ತುಂಬ ಸಿಂಪಲ್ಲಾಗಿರಬೇಕು. ನನಗೆ ಹೆಂಗಂದರೆ ಲೈಕ್ ಒಂದು ಚೈನ್ ಇದ್ಬಿಟ್ರೆ ಸಾಕು, ಅಷ್ಟರಲ್ಲೇ ನಾನು ಎಲ್ಲ ಫಂಕ್ಷನ್ಸು ಮುಗಿಸ್ಬಿಡ್ತೀನಿ. ಲೈಕ್ ಆ ಥರ ಅಷ್ಟು ಸಿಂಪಲ್ ನಾನು. ಸೊ ಅಂಥ ಕಲೆಕ್ಷನ್ ಏನು ಇರಲಿಲ್ಲ. ಸೊ ಅಲ್ಲಿಂದ ಹೊರಟ್ವಿ, ನಾವೇನು ತೊಗೊಂಡಿಲ್ಲ. ಅಲ್ಲಿಂದ ಆಂಟಿ ಶರ್ಟೇ ಸಿಗಲಿಲ್ಲ ಗೈಸ್. ಆ್ಯಕ್ಚುಲಿ ಯಪ್ಪ ಎಷ್ಟು ಸುತ್ತಾಡಿದ್ವಿ ಅಂದರೆ ನೀವೇ ನೋಡ್ತಾ ಇರ್ಬೋದು. ಆ ರೋಡ್ ಖಾಲಿ ರೋಡ್ ಆ್ಯಕ್ಚುಲಿ. ಅದು ಅಷ್ಟು ಉದ್ದ ಇದೆ, ನಡ್ಕೊಂಡು ಹೋಗೋಷ್ಟರಲ್ಲಿ ಸುಸ್ತೇ ಆಗೋಯ್ತು ಗೈಸ್. ಆಮೇಲೆ ಅಲ್ಲಿ ಯಾರನ್ನಾದ್ರೂ ನಾವು ಅಡ್ರೆಸ್ ಕೇಳಿದ್ರೆ ಯಾರೂ ಕರೆಕ್ಟಾಗಿ ಹೇಳಲ್ಲ. ಒಬ್ಬರು ರೈಟ್ ಹೋಗಿ ಅಂತಾರೆ, ಇನ್ನೊಬ್ಬರು ಲೆಫ್ಟ್ ಹೋಗಿ ಅಂತಾರೆ, ಇನ್ನೊಬ್ಬರು ಸ್ಟ್ರೇಟ್ ಹೋಗಿ ಅಂತಾರೆ. ಯಪ್ಪ ಹಂಗಾಗಿನೇ ಅರ್ಧ ಟೈಮ್ ವೇಸ್ಟ್ ಆಗೋಯ್ತು. ಒಬ್ಬೊಬ್ಬರು ಒಂದೊಂದು ರೂಟ್ ಹೇಳ್ತಾಯಿದ್ರು. ನಾವು ಹಿಂಗೋಗಿ ಹಂಗೋಗಿ ಅವ್ರು ಹೇಳ್ದಂಗೆಲ್ಲ ಹೋಗಿ ಬಂದು ಕೊನೆಗೂ ಅಟ್ಲೀಸ್ಟ್ ಸಿಕ್ತು. ಬಟ್ ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅವ್ರು ತೊಗೊಂಡ್ರು, ಶರ್ಟ್ ಸಿಕ್ತು. ಅಲ್ಲಿಂದ ಹೋಗ್ಬೇಕಾದ್ರೆ ಈ ಆನೆ ನೋಡಿ ಗೈಸ್, ಎಷ್ಟು ಸಖತ್ತಾಗಿದೆ. ನಾನು ಚಿಕ್ಕಪೇಟೆಗೆ ಹೋದರೆ ಈ ಆನೆ ನೋಡ್ದಿರ ಬರೋಲ್ಲ, ಅಷ್ಟು ಕ್ಯೂಟಾಗಿದೆ. ಫಸ್ಟ್ ಟೈಮ್ ಹೋದಾಗ ನನಗೊಂಥರ ಅದನ್ನ ನೋಡಿದ ತಕ್ಷಣ ವಾವ್ ಅಂತ ಅನಿಸ್ಬಿಟ್ಟಿತ್ತು. ಸೊ ಅಷ್ಟು ಚೆನ್ನಾಗಿದೆ. ಕ್ಯೂಟ್ ಎಲಿಫೆಂಟ್ನ ನೋಡಿಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ. ಅಪ್ಪ ತುಂಬ ರಶ್ಶು ಗೈಸ್. ಎಷ್ಟು ನಾವು ವಾಪಸ್ ಹೋಗ್ಬೇಕಾದ್ರೆ ತುಂಬ ಅಂದರೆ ತುಂಬ ರಶ್ ಇತ್ತು. ಬಸ್ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಮನೆಗೆ ಬರೋಷ್ಟರಲ್ಲೇ ನನಗೆ ಸಾಕಾಗೋಗ್ಬಿಟ್ಟಿತ್ತು. ಹೆಂಗೋ ಒಂದು 9 ಆಗಿತ್ತು. 9 ಅಲ್ಲ ಆ್ಯಕ್ಚುಲಿ 9:30 ಆಗಿತ್ತು ಅಂದ್ಕೊಳ್ಳಿ ಮನೆಗೆ ಬಂದಿದ್ದು. ನನ್ನ ಫೇಸ್ ನೋಡಿ ಎಷ್ಟು ಟಯರ್ಡ್ ಆಗಿದೆ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. 9:30 ಮನೆಗೆ ಬಂದು ನೋಡಿ ನಮ್ಮ ಜೆಸ್ಸಿ ಎಷ್ಟು ಮುದ್ದಾಗಿದ್ದಾಳಲ್ಲ. ನಾನು ಯಾವಾಗ ಬಂದರೂ ನನ್ನ ವೆಲ್ಕಮ್ ಮಾಡೋದಂದರೆ ಈ ನನ್ನ ಮುದ್ದು ಬಂಗಾರಿನೇ. ಓಕೆ ಗಾಯ್ಸ್, ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಟಾಟಾ, ಲವ್ ಯು.